ಅಡ್ಮಿನ್ಗಳಿಗೆ ಹಾಗೂ ಎಲ್ಲ ಕಲಾ ಪೋಷಕರಿಗೆ ಹಾಗೆ ಊರಿನ ಎಲ್ಲವರ ಮಿತ್ರರಿಗೆ ಬಂಧು ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ 100ನೇ ಸಂಚಿಕೆಯನ್ನು ನಮ್ಮ ಸಾಯಿ ಮೆಲೋಡಿಸ್ನ ಬಾಲಕೃಷ್ಣ ಪೂಜಾರಿ ಅವರು ನಡೆಸ್ತಿದ್ದಾರೆ. ಇದೊಂದು ಸಣ್ಣ ಸಾಧನೆ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ 100ನೇ ಎಪಿಸೋಡ್ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು. ಯಾಕಂದ್ರೆ ನಾವು ಕೂಡ ಮಾಡಿದವರು, ಹಾಗೆ ಅದೆಷ್ಟು ಪೇಜಿನವರು ಕೂಡ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಾವು ಬಾಲಕೃಷ್ಣ ಪೂಜಾರಿ ಅವರನ್ನು ಅಭಿನಂದಿಸಲೇಬೇಕು. ಯಾಕೆಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ರೀತಿಯ ಒಂದು ಲಾಭಾಂಶದ ಅಪೇಕ್ಷೆ ಇಲ್ಲದೆ ಒಂದು ಕಲಾವಿದರನ್ನು ಬೆಳೆಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ಫೇಸ್ಬುಕ್ ಮುಖಾಂತರ ನೀಡುತ್ತಾ ಬರ್ತಿರುವಂತ ನಾವು ಬಾಲಕೃಷ್ಣ ಪೂಜಾರಿ ಅವರು ಒಂದೊಳ್ಳೆ ಕಲಾವಿದ, ಜೊತೆಗೆ ಹೃದಯವಂತ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಕಲಾವಿದರು ತಾವು ಮಾತ್ರ ಬೆಳೆದ್ರೆ ಸಾಕಂತ ಯೋಚನೆ ಮಾಡ್ತಾರೆ. ಆದ್ರೆ ಇವರು ತಾನು ಬೆಳೆಯುವ ಜೊತೆಗೆ ತನ್ನ ಜೊತೆಗೆ ಮತ್ತಷ್ಟು ಕಲಾವಿದರು ಬೆಳೆಸಬೇಕಂತ ಒಂದೊಳ್ಳೆಯ ಮಹತ್ವಾಕಾಂಕ್ಷೆಯೊಂದಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ನೀಡುತ್ತಾ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನೀವೆಲ್ಲರೂ ಕೂಡ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಲೇಬೇಕು. ಯಾಕಂದ್ರೆ ಇಂಥವ್ರು ಸಿಗುವುದು ತುಂಬಾ ವಿರಳ. ಹಾಗೆ ತುಂಬಾ ಫೇಸ್ಬುಕ್ಗಳು ನಡೀತಾ ಉಂಟು, ಅವರಿಗೂ ಕೂಡ ನಾನು ಒಳ್ಳೆಯದನ್ನು ಬಯಸ್ತಿದ್ದೇನೆ. ಯಾಕೆಂದ್ರೆ ಹಲವಾರು ಅಡ್ಮಿನ್ಗಳು ನಿರಂತರ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ತುಂಬಾ ಪೇಜ್ಗಳಲ್ಲಿ. ಅವರು ಕೂಡ ಅವರು ಹಾಡುವ ಜೊತೆಗೆ ಮತ್ತಷ್ಟು ಕಲಾವಿದರ ವೇದಿಕೆಯನ್ನು ಕೊಟ್ಟು ಹೊಸ ಹೊಸ ಪ್ರತಿಭೆಗಳು ಬೆಳಕಿಗೆ ಬರುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಈ ಒಂದು ಸಂದರ್ಭದಲ್ಲಿ ಬರಲೇಬೇಕು. ನಮ್ಮ ಬಾಲಕೃಷ್ಣ ಪೂಜಾರಿ ಅವರು ಯಾವಾಗಲೂ ಹೇಳ್ತಾರೆ, ಯಾಕೆ ಡಿಫ್ರೆಂಟ್ ಆಗಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ, ಹಿಂದಿಯಲ್ಲಿ ಮಾತಾಡ್ತಾ ಹಾಯ್ ಬಾಯ್ ಬೆಹನ್ ಅಂತ ಹೇಳ್ತಾ ಹಾಡ್ತಾ ಎಲ್ಲರನ್ನು ಎಂಜಾಯ್ ಮಾಡ್ತಾ ಒಂದು ಕಾರ್ಯಕ್ರಮದಲ್ಲಿ ಖುಷಿಯನ್ನು ಮೆರುಗನ್ನೇ ಡಿಫ್ರೆಂಟ್ ಆಗಿ ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಕೂಡ ನಾನು ವಂದನೆಯನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟದಕ್ಕೆ ನಮ್ಮ ಮೇಘಲ ಮೆಲೋಡಿಸ್ ಪರವಾಗಿ ಧನ್ಯವಾದ ಹೇಳ್ತೇನೆ. ಹಾಗೆ ಹಲವಷ್ಟು ನಮ್ಮ ಫೇಸ್ಬುಕ್ ಬೆಳೀಲಿಕ್ಕೆ ಕಾರಣ ನಾವು ಮಾತ್ರ ಅಲ್ಲ, ಕಲಾವಿದರು ಮಾತ್ರ ಅಲ್ಲ, ನಮ್ಮ ಜೊತೆ ಕಲಾ ಪೋಷಕರು ಕೂಡ ಇದ್ದಾರೆ. ನೋಡಿ ಇಲ್ಲಿ ಮಧುವನನ್ ಅಂತ, ಶ್ಯಾಮಪ್ರಸಾದ್ ನಲ್ಲೂರ್ ಅಂತ ಅವರು ಗಾಯಕರಾಗಿ ಕಲಾವಿದರ ಪೋಷಣೆ ಕೂಡ ಮಾಡಿಸ್ತಿದ್ದಾರೆ. ನಮ್ಮ ದಿನೇಶ್ ನಾಯಕ್, ಮೊಹಮ್ಮದ್ ಅಬುದ್ ಅವರು, ಮಾಲಿಕ್ ಗುಲ್ಜನ್ ಸರ್ ಹಾಗೂ ತುಂಬಾ ಮಂದಿ ಇದ್ದಾರೆ. ಹಾಗೆ ಪೇಜ್ ಅಡ್ಮಿನ್ಗಳಿದ್ದಾರೆ. ನಮ್ಮ ಶಾಂತ ಕೊಂಟಿನಿ ಮೇಡಮ್ ಗಾಯಕರಾಗ್ಲಿ, ನಮ್ಮ ಓಂ ಶಕ್ತಿ ಸ್ವರ ಸಂಗಮದ ಕೃಷ್ಣವೇಣಿ ಮೇಡಮ್ ಅವರು ಆಗ್ಲಿ, ಹಾಗೆ ತುಂಬಾ ಮಂದಿ ಫೇಸ್ಬುಕ್ ಅಡ್ಮಿನ್ಸ್ ಇದ್ರು. ತುಂಬಾ ಮಂದಿ ಸಮಯದ ಹಬ್ಬದಿಂದ ಹೋದ್ರು ಕಾಣಬೇಕು. ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತು, ಕಾಣ್ಲಿಕ್ಕೆ ಸಿಗ್ಲಿಲ್ಲ ಅವರು. ಸೊ ಅವರಿಗೆ ನಮ್ಮ ನವೀನಾಂಜಲಿ ಇದ್ದಾರೆ ನೋಡಿ, ಡಿಫ್ರೆಂಟ್, ಎಷ್ಟು ಸಿಂಪಲ್ ಮನುಷ್ಯ ಅಲ್ವಾ, ಎಷ್ಟು ಸಿಂಪಲ್ ಇದೆ ಅಷ್ಟೇ ಹೃದಯವಂತಿಕೆ ಉಂಟು ಅವರಲ್ಲಿ, ಅಷ್ಟು ಒಳ್ಳೆ ಗಾಯಕರು ಕೂಡ. ಸೊ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ದಿನೇಶ್ ಅನ್ನ ಆಗ್ಲಿ ಎಲ್ರು ತುಂಬಾ ಮಂದಿ, ನನಗೆ ಹೆಸರು ನಮ್ಮ ನೋಡಿ ಇಲ್ಲಿ ಕಲಾ ಪೋಷಕರು ನಮ್ಮ ಕೃಷ್ಣ ಇವರಿದ್ದಾರೆ, ಪ್ರಭು ಕಿನಿ ಅವರು, ಕಿನಿ ಮೇಡಮ್ ಅವರು. ಸೊ ಅವ್ರಿಗೆಲ್ರಿಗೂ ಕೂಡ ನಾನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸುತ್ತಾ, ಮತ್ತಷ್ಟು ಇವತ್ತೇ 100ನೇ ಸಂಚಿಕೆ ಆಗ್ತಾ ಉಂಟು, ಮತ್ತಷ್ಟು ಸಂಚಿಕೆಯನ್ನು ಮಾಡುವಂತ ಒಂದು ಯೋಗವನ್ನು ಭಗವಂತ ನಮ್ಮ ಬಾಲಕೃಷ್ಣ ಪೂಜಾರಿ ಅವರಿಗೆ ಕೊಡ್ಲಿ ಅಂತ ಹೇಳುತ್ತಾ, ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ, ಇವತ್ತು ಬಂದಿರುವಂತ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಹಾಗೆಲ್ಲ ಪೇಜ್ ಅಡ್ಮಿನ್ಗಳಿಗೆ ಕಲಾ ಪೋಷಕರು ಕೂಡ ಸ್ವಾಗತವನ್ನು ಹಾಗೂ ಧನ್ಯವಾದ ತಿಳಿಸುತ್ತಾ ಈಗ ಒಂದು ಗೀತೆಯನ್ನು ಹಾಡ್ತಿದ್ದೆ. ನಿನ್ನೆ ಕರ್ನಾಟಕ ರಾಜ್ಯೋತ್ಸವ, ಅದಕ್ಕೋಸ್ಕರ ಬಿಲೇಟೆಡ್ ಆಗಿ ಎಲ್ರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾ ಈಗ ಒಂದು ಗೀತೆ ನಿಮ್ಮ ಮುಂದೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. Come on, everybody please begin. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹೌದಾ? ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನ್ಮ ದೊರಕಿದ್ದೆ ಪುಣ್ಯ, ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಎರಡು ಪ್ಲೀಸ್, ಯಾಕಂದ್ರೆ ಈ ಒಂದು ಇಂಥ ದಿನ ಯಾವತ್ತು ಬರುವುದಿಲ್ಲ. 100ನೇ ಎಪಿಸೋಡ್ ಇನ್ನು ಬರೋದು 101ನೇ ಎಪಿಸೋಡ್ ಅಲ್ವಾ? ಎಲ್ಲರೂ ಸೇರಿ ಎಂಜಾಯ್ ಮಾಡ್ಬೇಕು, ಆಗ ಮಾತ್ರ ನಮ್ಮ ಬಾಲನೇನು ಖುಷಿ ಆಗುತ್ತೆ. ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಅಲ್ವಾ? ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಡೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ. ನೊಂದೋರನು ಸಂತೈಸುವ ದಾರಿನ ಹಿಡಿದವ ಯೋಗ್ಯ. ಸೌಂದರ್ಯ ಇಲ್ಲಿದೆ, ಸೌಕರ್ಯ ಇಲ್ಲಿದೆ, ಔದಾರ್ಯ ತುಂಬಿದ ನಾಡು ಈ ನಾಡ ದೇವಿ
ನಮ್ಮ ಈ ಪ್ರೀತಿ ಹಾಡು. ಹೇ ಹೇ ಕಮ್ ಆನ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಒಂದೇ ಗಾಳಿ ಒಂದೇ ಭೂಮಿ, ನಾವೆಲ್ಲ ತಮ್ಮಂದಿರೆಲ್ಲ. 10 ಕೈ ಒಂದಾದರೆ ನಮ್ಮನ್ನು ಗೆಲ್ಲೋರೇ ಇಲ್ಲ. ನಾನೆಂದು ನಿಮ್ಮವ, ನಿಮ್ಮಿಂದ ಗೆದ್ದವ, ಬೇಕೆಂದು ನಿಮ್ಮ ಅಭಿಮಾನ. ನಿಮ್ಮ ಆಶೀರ್ವಾದದ ಬಲದಿಂದಾನ ಪಡವೆ ಬಲು ದೊಡ್ಡ ಸ್ಥಾನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನ್ಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಪ್ಲೀಸ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಎಸ್, ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾಯಿ ಮೆಲೋಡಿ ಸ್ಟೇಜ್ ಅನಂತ ಆಡಿದ್ದಾರೆ 100ನೇ ಸಂಚಿಕೆ ಆಗಮಿಸಿರುವ ಎಲ್ರಿಗೂ ಕೂಡ ಮತ್ತೊಮ್ಮೆ ತುಂಬ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಂದರ್ಭ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬಾಲಕೃಷ್ಣ ಪೂಜಾರಿ ಅವರಿಗೂ ಕೂಡ ತುಂಬ ಧನ್ಯವಾದ ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸಿರಿಗಡವು ಗೇಲ್ಗೆ ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್.